ಇದೆ. ದೀರ್ಘ ಸಮಯದಿಂದ ಸಂಗೀತ ಕಾರ್ಯಕ್ರಮ ನಡೆದು ಈಗ ನಮ್ಮೆಲ್ಲರ ಕನ್ನಡಿಗರ ಆರಾಧ್ಯ ದೈವ ಅಂತ ನಾವು ಪೂಜಿಸ್ತಾ ಇದ್ದಂಥ ವರನಟ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರಶಸ್ತಿಯನ್ನು ಈಗ ತಾನೇ ನಮ್ಮ ಹೊನ್ನವಳ್ಳಿ ಕೃಷ್ಣ ಸರ್ ಅವರಿಗೆ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಪ್ರದಾನ ಆಗಿದೆ. ವೇದಿಕೆಯ ಮೇಲ್ಭಾಗದಲ್ಲಿ ಮತ್ತು ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಕನ್ನಡದ ಬಂಧುಗಳೇ, ಮೊದಲಿಗೆ ನಾವು ಕುವೆಂಪು ಪ್ರಕಾಶ್ ಅವ್ರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸಲೇಬೇಕು. ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರಶಸ್ತಿಗೆ ಪೋಷಕ ನಟ ಹೊನ್ನವಳ್ಳಿ ಕೃಷ್ಣ ಅವ್ರನ್ನ ಆಯ್ಕೆ ಮಾಡಿ ಪ್ರಶಸ್ತಿಯನ್ನ ನೀಡಿದ್ರಲ್ಲ, ಇದಕ್ಕೆ ನಾವು ಮೊದಲಿಗೆ ಕುವೆಂಪು ಪ್ರಕಾಶ್ ಅವರಿಗೆ ನಾವು ಅಭಿನಂದಿಸಲೇಬೇಕು. ಈ ಮಹಾನ್ ಮೇರು ನಟನ ಹೆಸರಿನಲ್ಲಿ ಕೊಡುವಂತ ಪ್ರಶಸ್ತಿಗೆ ಸಾಮಾನ್ಯವಾಗಿ ಬಹುದೊಡ್ಡ ಹೆಸರಿರುವಂತವ್ರನ್ನೇ ಹುಡುಕ್ತಾರೆ. ಅಂತ ಸಂದರ್ಭದಲ್ಲಿ ಹೊನ್ನವಳ್ಳಿ ಕೃಷ್ಣ ಅವರನ್ನ ಆಯ್ಕೆ ಮಾಡಿರೋದಿದೆಯಲ್ಲ, ಅದು ಬಹಳ ಜನ ಮೆಚ್ಚುವಂತ ಜಗಮೆಚ್ಚುವಂತ ವಿಚಾರ. ಹೊನ್ನವಳ್ಳಿ ಕೃಷ್ಣ ಅವರು ರಾಜ್ಕುಮಾರ್ ಅವರ ಕುಟುಂಬದ ಒಡನಾಡಿಯಾಗಿ, ರಾಜ್ಕುಮಾರ್ ಅವರ ಬಹುತೇಕ ಸಿನಿಮಾಗಳಲ್ಲಿ ಹೊನ್ನವಳ್ಳಿ ಕೃಷ್ಣ ಅವರಿಂದ ಸಿನಿಮಾ ಯಾವುದು ಅಂತ ನನಗಂತೂ ಗೊತ್ತೇ ಇಲ್ಲ. ನಾನು ರಾಜ್ಕುಮಾರ್ ಅವರ ಎಲ್ಲ ಸಿನಿಮಾನು ನೋಡಿದ್ದೆ, ಅವರ ಬಹಳ ದೊಡ್ಡ ಅಭಿಮಾನಿ ನಾನು. ಅಂತ ಹೊನ್ನವಳ್ಳಿ ಕೃಷ್ಣ ಅವರು ಯಾವಾಗಲೂ ನಾಯಕ ನಟ ನಾಯಕ ನಟಿಯನ್ನೇ ಅಥವಾ ಮುಂದೆ ಹಳನಾಯಕನಷ್ಟೇ ನೆನಪಿನಲ್ಲಿ ಇಟ್ಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಸಾಮಾನ್ಯ ಸಿನಿಮಾ ನೋಡಿದಾಗ ಆ 3 ಜನರ ಹೆಸರೇ ಯಾವಾಗಲೂ ಇರೋದು. ಆದರೆ ಹೊನ್ನವಳ್ಳಿ ಕೃಷ್ಣ ಅವರ ಹೆಸರನ್ನ ಎಲ್ಲ ಮಾತಾಡಿದಂಥ ಮಹನೀಯರು ಮತ್ತೆ ಇಡೀ ಕನ್ನಡ ಚಿತ್ರ ರಸಿಕರು ಅವರನ್ನ ನೆನಪಿನಲ್ಲಿ ಇಟ್ಕೊತಾರೆ, ಗುರುತಿಸ್ತಾರೆ, ಮೆಚ್ಚುತ್ತಾರೆ. ಅಂದರೆ ಹೊನ್ನವಳ್ಳಿ ಕೃಷ್ಣ ಅವರ ಅಭಿನಯ ಹೇಗಿತ್ತು ಅನ್ನೋದಕ್ಕೆ ನಾವು ಅವರನ್ನ ಅತ್ಯಂತ ಗೌರವದಿಂದ ಮೆಚ್ಚಿ ಇವತ್ತು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನ ನೀಡಿರೋದೇ ಇದಕ್ಕೆ ಸಾಕ್ಷಿ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತಾ ಇದೆ ಸ್ನೇಹಿತರೆ. ಹೊನ್ನವಳ್ಳಿ ಕೃಷ್ಣ ಅವರು ಆ ಪೋಷಕ ನಟನಾಗಿ ಅವರು ಅಭಿನಯಿಸಿದಂಥ ಚಿತ್ರಗಳಿದಾವಲ್ಲ, ಅವೆಲ್ಲ ಏನು ಸಾಮಾನ್ಯ ಅಲ್ಲ. ಎಂಥ ಪಾತ್ರವನ್ನೇ ಕೊಟ್ಟರು ಕೂಡ ಸಹಿ ಅನ್ಸ್ಕೊಳ್ಳೋ ರೀತಿಯಲ್ಲಿ ನಟನೆಯನ್ನ ಮಾಡಿ ಒಬ್ಬ ರಂಗಭೂಮಿ ಕಲಾವಿದರಾಗಿ ಬಂದು ಅವರ ಕುಟುಂಬದ ಮೆಚ್ಚುಗೆಗೆ ಪಾತ್ರರಾಗಿ, ಅದು ಹೊರನಾಟ ಡಾಕ್ಟರ್ ರಾಜ್ಕುಮಾರ್ ಅವರಂಥವ್ರ ಜೊತೆ ನಡೆಸೋದಿದೆಯಲ್ಲ, ಅದು ಬಹುದೊಡ್ಡ ಹೆಮ್ಮೆ. ನಾವು 2008ರಲ್ಲಿ ನಾವು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕನ್ನಡ ಕ್ರಿಯಾ ಸಮಿತಿಯ ನಾನು ಅಧ್ಯಕ್ಷನಾಗಿದ್ದಾಗ ರವಿಶಂಕರ್ ಗುರೂಜಿ ಅವ್ರನ್ನ ಕರೆದು 2008ರಲ್ಲಿ ನಮ್ಮ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ರಾಜ್ಯೋತ್ಸವ ಮಾಡಿದವು. ಅವತ್ತ ರಾಜ್ಕುಮಾರ್ ಅವರ ನೆನಪಿನಲ್ಲಿ 50 ಜನ ನೇತ್ರದಾನ ಪತ್ರಿಕೆ ಸಹಿ ಹಾಕುವಂಥದ್ದು ಭುಜನ್ ಶೆಟ್ಟರು ತೀರ್ಕೊಂಡಿದ್ದಾರೆ. ಅವರ ನೇತ್ರದಾನ ಮಾಡುವಂಥ ಕಾರ್ಯಕ್ರಮ, ಆ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಮುಂದೆ ಹೊನ್ನವಳ್ಳಿ ಕೃಷ್ಣ ಅವರು ಕುಳಿತುಕೊಂಡಿದ್ದಾರೆ, ಗಡ್ಡ ಬಿಟ್ಬಿಟ್ಟಿದ್ದಾರೆ, ಗೊತ್ತೇ ಆಗ್ತಾ ಇಲ್ಲ. ಆಮೇಲೆ ಗೋವಿಂದಹಳ್ಳಿ ದೇವೇಗೌಡರು ಹೇಳಿದ್ರು, ನೋಡಿ ಹೊನ್ನವಳ್ಳಿ ಕೃಷ್ಣ ಅವ್ರು ಬಂದು ಕುಂತವ್ರೆ ಕರೀರಿ ಅಂತ. ಆಗ ನಾವು ವೇದಿಕೆ ಕರೆದು ಸನ್ಮಾನಿಸಿ ಕಳಿಸ್ಕೊಟ್ಟು. ಹಾಗೆ ರಾಜ್ಕುಮಾರ್ ಅವರ ಇಲ್ಲದೇ ಇದ್ರು ಕೂಡ ಅವರ ಕಾರ್ಯಕ್ರಮಗಳೆಲ್ಲರೂ ನಡೀತಾ ಇದ್ದಾವೆ. ರಾಜ್ಕುಮಾರ್ ಅವರು ಅಂದ್ರೆ ಹೋಗಿ ಯಾರಿಗೂ ಗೊತ್ತಿಲ್ದಂಗೆ ಕುಳಿತು ಅವರ ಜನ ಆಡೋ ಮಾತುಗಳನ್ನ ಕೇಳಿಸ್ಕೊತಿದ್ರಲ್ಲ, ಇದು ಹೊನ್ನವಳ್ಳಿ ಕೃಷ್ಣ ಅವರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಇಟ್ಟಿದ್ದಂಥ ಪ್ರೀತಿಗೆ ಸಾಕ್ಷಿ ಅಂತ ನಾವು ಹೇಳಬೇಕಾಗಿದೆ ಸ್ನೇಹಿತರೆ. ಅಂತ ಮಹಾನ್ ವ್ಯಕ್ತಿಯನ್ನ ಇವತ್ತು ರಾಜ್ಕುಮಾರ್ ಅವರು ಅಂದ್ರೆ ಅದು ದೊಡ್ಡ ದೈತ್ಯ ಶಕ್ತಿ. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಕರ್ನಾಟಕದ ಒಂದು ರಕ್ಷಾ ಕವಚವಾಗಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರು ಬದುಕಿರ್ಬೇಕಾದ್ರೆ ಯಾವ ಕಾವೇರಿ ವಿವಾದನೂ ಬರ್ತಿರಲಿಲ್ಲ, ಭಾಷಾ ವಿವಾದನೂ ಬರ್ತಿರಲಿಲ್ಲ, ಉದ್ಯೋಗ ಸಮಸ್ಯೆನೂ ಬರ್ತಿರಲಿಲ್ಲ, ವಲಸೆಯರ ಅಟ್ಟಹಾಸ ರಾಜಧಾನಿಯಲ್ಲಿ ಬೆರೀತಾ ಇರಲಿಲ್ಲ. ನಡುಗರು ಯಾವತ್ತ ಈ ಸದಾಶಿವನಗರದಲ್ಲಿ ಒಂದು ದೈತ್ಯ ಶಕ್ತಿ ಕುಳಿತಿದೆ. ನಾವೇನಾದ್ರೂ ಕನ್ನಡಿಗರ ಬಗ್ಗೆ ಕನ್ನಡದ ಬಗ್ಗೆ ಅವೇಳವಾಗಿ ಮಾತಾಡಿದ್ರೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಬೀದಿಗೆ ಬರ್ತಾರೆ. ಅವ್ರು ಬೀದಿಗೆ ಬಂದ್ರೆ ನಾವ್ ಯಾರೂ ಉಳಿಯಲ್ಲ ಅನ್ನೋ ಭಯ ಹೊರರಾಜ್ಯದಿಂದ ಬಂದಂಥವ್ರಿಗೆ ಇತ್ತು. ಅಂತ ಒಂದು ರಕ್ಷಾ ಕವಚವನ್ನ ನಾವು ಪಡ್ಕೊಂಡು, ಆದ್ರೆ ಅದನ್ನ ಈಗಿನ ಚಿತ್ರರಂಗದ ನಟರು ಅವರ ಆದರ್ಶವನ್ನ ಪಾಲಿಸಬೇಕಾಗಿತ್ತು. ಇವತ್ತ ರಾಜ್ಕುಮಾರ್ ಮಾರ್ಗ ಅನ್ನೋದು ಒಂದಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಮಾರ್ಗ ಅಂದ್ರೆ ಅವರ ವಿನಯ, ನಡೆ, ನುಡಿ, ಆಚಾರ, ವಿಚಾರ, ಅವರಷ್ಟು ಅಭಿನಯ ಮಾಡೋಕ್ಕಾಗಲ್ಲ ಬಿಡಿ, ಅದು ಬೇಡ. ಆದ್ರೆ ಅವರ ಕನಿಷ್ಠ ಕೆಲವು ವಿಚಾರಗಳನ್ನಾದ್ರೂ
ಈಗಿನ ನಟರು ಅಳವಡಿಸ್ಕೊಂಡಿದ್ರೆ ಕನ್ನಡ ಚಿತ್ರರಂಗ ಇನ್ನೂ ಬಹುದೆತ್ತರಕ್ಕೆ ಬೆಳೀತಾ ಇತ್ತು. ಅಂತ ಒಬ್ಬ ಮಹಾನ್ ಕಲಾವಿದನ ನೆನಪಿನಲ್ಲಿ ಪ್ರಶಸ್ತಿಯನ್ನು ಕೊಡ್ತಾ ಇರೋದಿದೆಯಲ್ಲ ಕುವೆಂಪು ಕಲಾನಿಕೇತನ, ಅದು ಬಹುದೊಡ್ಡ ಕೆಲಸ. ರಾಜ್ಕುಮಾರ್ ಅವ್ರನ್ನೇ ನಮ್ಮ ಕನ್ನಡ ತಾಯಿ ಭುವನೇಶ್ವರಿಯನ್ನ ನೆನೆದಾಗೆ, ಒಬ್ಬ ಕನ್ನಡದ ಆರಾಧಕನ ನಾವು ನೆನೆದಾಗೆ. ಹಾಗಾಗಿ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಇಂಥ ಪ್ರಶಸ್ತಿ ಪುರಸ್ಕಾರಗಳು ನಿರಂತರವಾಗಿ ಸಂಘ ಸಂಸ್ಥೆಗಳು ಕೊಡುವ ಮೂಲಕ, ನೆನೆಯುವ ಮೂಲಕ ಹೊರನಟನನ್ನು ಗೌರವಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ನೋಡಿ ಯೋಗ ಅಂದ್ರೆ ಇದೆ. ಹೊನ್ನವಳ್ಳಿ ಕೃಷ್ಣ ಅವರ ಇವತ್ತ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಕುಡಿ ಎಸ್ ಎ ಚಿನ್ನೇಗೌಡರು ಬಂದು ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿದರು. ಇದು ಬಹಳ ಮುಖ್ಯ. ಎಸ್ ಎ ಚಿನ್ನೇಗೌಡರು ಬಹುದೊಡ್ಡ ಗಣ್ಯ ವ್ಯಕ್ತಿ. ನಾನು ಅವ್ರನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿದ್ದಾಗ, ಡಾಕ್ಟರ್ ಮುನಬಳಿಗಾರ ಅಧ್ಯಕ್ಷರಾಗಿದ್ದಾಗ ನಾನು ಕಾರ್ಯದರ್ಶಿಯಾಗಿದ್ದೆ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಪಾಲ್ಕೆ ಪ್ರಶಸ್ತಿ ಬಂದಾಗ ಆ 1 ಲಕ್ಷ ರೂಪಾಯಿನ ಸಾಹಿತ್ಯ ಪರಿಷತ್ತಿನಲ್ಲಿ ದತ್ತಿ ಇಟ್ಟು ಚಿತ್ರರಂಗದ ಹಿರಿಯ ಕಲಾವಿದರಿಗೆ ಆ ಪ್ರಶಸ್ತಿಯನ್ನು ಕೊಡೋದು ಅಂತ ಇಟ್ಟಿದ್ದಾರೆ. ಅದಕ್ಕೆ ಪಾರ್ವತಮ್ಮನವರು ಇನ್ನು 4 ಲಕ್ಷ ಸೇರಿಸಿ ಒಟ್ಟು 5 ಲಕ್ಷದ ಪ್ರಶಸ್ತಿಯನ್ನು ಪ್ರತಿ ವರ್ಷ ಶ್ರೇಷ್ಠ ನಟರುಗಳಿಗೆ ಕೊಡ್ತಾ ಇದ್ದಾರೆ. ಅದನ್ನ ಆಯ್ಕೆ ಮಾಡಬೇಕಾದ್ರೆ ರಾಜ್ಕುಮಾರ್ ಅವ್ರ ಕುಟುಂಬದಿಂದ ಯಾರಾದರೂ ಒಬ್ಬರು ಬರಬೇಕು ಅಂತೇಳಿ, ಆಗ ಪಾರ್ವತಮ್ಮ ಅವರು ಅಕ್ಕವರು ಚಿನ್ನೇಗೌಡರನ್ನೇ ಕಳಿಸ್ಕೊಡ್ತಾ ಇದ್ರು. 3 ಗಂಟೆಗೆ ಸಭೆ ಇದೆ ಅಂದ್ರೆ 2:15 ಚಿನ್ನೇಗೌಡರು ಪರಿಷತ್ತಿನ ಮೆಟ್ಲತ್ರ ಬರ್ತಾ ಇರೋರು. ಅಂದ್ರೆ ಅಷ್ಟೊಂದು ಶಿಸ್ತು, ಆ ಗೌರವ ರಾಜ್ಕುಮಾರ್ ಅವರ ಬಗ್ಗೆ. ಆಮೇಲೆ ಜೊತೆಗೆ ಎಸ್ ಎ ಚಿನ್ನೇಗೌಡರು ಅವ್ರು ಬರೀ ನಿರ್ಮಾಪಕರು ಅಷ್ಟೇ ಅಲ್ಲ, ಅವರು ಮೂಲತಃ ಒಬ್ಬ ಮೇಷ್ಟ್ರು, ಅವರು ಒಬ್ಬ ಶಿಕ್ಷಕರಾಗಿ, ಆದರ್ಶ ಶಿಕ್ಷಕರಾಗಿ ಬಂದಂತ ಚಿನ್ನೇಗೌಡರು ಒಂದು ಮಾದರಿ ನಮಗೆ. ಎಸ್ ಎ ಚಿನ್ನೇಗೌಡರು ನನಗೆ ಇವಾಗ ನೆನಪಾಗಿದೆ, ನಾವು ರಾಜ್ಯೋತ್ಸವ ಮಾಡ್ತಾ ಇದ್ದೆವು ಸರ್ KSRTC ಕೇಂದ್ರ ಕಚೇರಿ ಮುಂದೆ. ಆಗ ಸಾಮಾನ್ಯವಾಗಿ ನಟ ನಟಿಯರೇ ಕರೆಸಿದ್ರೆ ಹೆಚ್ಚು ಜನ ಸೇರ್ತಾರೆ. ಒಂದು ಎಲ್ಲ ಕನ್ನಡ ಸಂಘಗಳು ಬಯಸೋದಾಗೆ ನಮ್ಮ ಡಬಲ್ ರೋಡಲ್ಲಿ ಕೇಂದ್ರ ಕಚೇರಿ ನಾವು ರಾಜ್ಯೋತ್ಸವ ಮಾಡೋದು. ಆಗ ಮೊಬೈಲ್ ಇರಲಿಲ್ಲ, ಲ್ಯಾಂಡ್ಲೈನ್ ಇತ್ತು. ಒಂದು ಪುಸ್ತಕ ಇದೆ ಅಲ್ಲ, ವಾಣಿಜ್ಯ ಮಂಡಳಿ ಮಾಡಿರೋದು ನಟ ನಟಿಯರ ವಿಳಾಸದ್ದು. ಆ ಪುಸ್ತಕ ತಂದು ಒಬ್ಬರ ನಟಿಯರ ಮನೆಗೆ ಫೋನ್ ಮಾಡಿದೆ. ಎತ್ಕೊಂಡ್ರು, ತಾಯಿ ಎತ್ಕೊಂಡ್ರು. ಅಮ್ಮ ನಾನು ಚೆನ್ನೇಗೌಡ ಅಂದೆ, KSRTC. ಅವ್ರಿಗೆ ಮುಂದಕ್ಕೆ ಕೇಳಲಿಲ್ಲ, ಚೆನ್ನೇಗೌಡ ಅಂದರೆ ಚಿನ್ನೇಗೌಡರು ಫೋನ್ ಮಾಡಿದ್ದಾರೆ ಅಂತ. ಅಮ್ಮ ಚಿನ್ನೇಗೌಡರು ಫೋನ್ ಮಾಡಿದ್ರೆ ಬಾರಮ್ಮ ಅಂತ ನಟಿನ ಅವ್ರ ಮಗಳನ್ನ ಕರೆದ್ರು. ಅವ್ರೇನಂದ್ರೆ ಯಾವುದೋ ಕಾಲ್ ಶೀಟ್ಗೆ ಚಿತ್ರಕ್ಕೆ ಬುಕ್ ಮಾಡೋಕ್ಕೆ ಚಿನ್ನೇಗೌಡರು ಕರೆ ಮಾಡ್ಯಾವ್ರೆ ಅಂದರೆ ವಜ್ರೇಶ್ವರಿ ಕಮ್ಮಯ್ಯ ಚಿತ್ರ ನಿರ್ಮಾಣದ್ದು ಯಾವತ್ತೋ ಸಿನಿಮಾಗೆ ಹಾಕತ್ತಾರೆ ಅಂತ ಹೇಳಿ ಅವ್ರ ತಾಯಿ ಬಹಳ ಖುಷಿಯಿಂದ ಕರೆದು ಯಾರು ಅಂದ್ರು, ನಾನು ಈ ಥರ ಚೆನ್ನೇಗೌಡ ಅಂತ KSRTC. ಚಿನ್ನೇಗೌಡರು ಅಂದ್ರಲ್ಲ, ನೀವು ಚೆನ್ನೇಗೌಡ್ರ, ಏನು ನೀವು ಅಂದರು. ನಾವು ಈ ಥರ ಹೌದಾ, ಸರಿ ಅಷ್ಟೇ. ಧ್ವನಿ ಕ್ಷೀಣಿಸ್ಬಿಡ್ತು. ಈ ಥರ ರಾಜ್ಯೋತ್ಸವಕ್ಕೆ ಬರಬೇಕು ಅಂದ. ನಾಳೆ ಹೇಳ್ತೀನಿ ಅಂದರು. ಅಂದರೆ ಬರಲ್ಲ ಅಂತ ಖಚಿತ ಆಯಿತು, ಬಿಟ್ಟು. ಹಾಗೆ ಚಿನ್ನೇಗೌಡರು ಅಂದರೆ ಚಿತ್ರರಂಗದಲ್ಲಿ ಅದೊಂದು ದೊಡ್ಡ ಹೆಸರು. ಅವರ ರಾಜ್ಕುಮಾರ್ ಅವ್ರಿಗೆ ಯಾವುದೇ ರೀತಿಯ ಕಳಂಕ ಬಾರದಾಗೆ ರಾಜ್ಕುಮಾರ್ ಸಿನಿಮಾವನ್ನು ನಿರ್ಮಾಣ ಮಾಡಿ ನಿರ್ಮಾಪಕರೇ ದೋಚ್ಕೊತಾ ಇದ್ದಂಥ ಕಾಲಘಟ್ಟದಲ್ಲಿ ವಜ್ರೇಶ್ವರಿ ಕಂಬೈನ್ಸ್ ಅನ್ನ ತೆಗೆದು ಆ ಒಂದು ಆರ್ಥಿಕ ಸ್ಥಿತಿಯನ್ನ ರಾಜ್ಕುಮಾರ್ ಕುಟುಂಬಕ್ಕೆ ನಿವಾರಿಸಿದವರು ಪೂಜ್ಯರಾದಂಥ ಎಸ್ ಎ ಚಿನ್ನೇಗೌಡರು ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಮತ್ತು ಅದೇ ಆದರ್ಶವನ್ನು ಇಟ್ಕೊಂಡು ನಮ್ಮ ನಡುವೆ ಇದ್ದಾರೆ. ಅಂಥವ್ರು ಬಂದಿವತ್ತ ನಮ್ಮ ಹೊನ್ನವಳ್ಳಿ ಸಾರ್ಗೆ ಗೌರವಿಸ್ತಾರೆ ಅಂದರೆ, ಒಬ್ಬ ನಮ್ಮ ಸಂಸ್ಥೆಯಲ್ಲಿದ್ದರು, ನಮ್ಮ ಮಾವರ ಮನೆಯಲ್ಲಿದ್ದರು, ಒಬ್ಬ ಪೋಷಕ ನಟ ಏನು ಹೋಗೋದು ಅನ್ನ ಯಾವುದೇ ಇದಿಲ್ದಲೆ ಎಷ್ಟೊಂದು ಪ್ರೀತಿಯಿಂದ ಬಂದು ನೋಡ್ತಾ ಇದ್ದಾರೆ ಅನ್ನೋದಕ್ಕೆ ನಮ್ಮ ಚಿನ್ನೇಗೌಡರು ಸಾಕ್ಷಿ. ಜೊತೆಗೆ ವಿಶೇಷವಾಗಿ ಇವತ್ತ ನಮ್ಮ ಸಾರಾ ಗೋವಿಂದ್ ಅವರು ಅಂದರೆ ನಮ್ಮ ಕನ್ನಡ ಚಳುವಳಿ ಒಬ್ಬ ಮಹಾ ದೊಡ್ಡ ನೇತಾರ. 9,000 ರಾಜ್ಕುಮಾರ್ ಅಭಿಮಾನಿ ಸಂಘಟನೆಗಳನ್ನು, ಶಾಖೆಗಳನ್ನು ಸ್ಥಾಪಿಸಿ ನಾಡು ನುಡಿಗೆ ನಿರಂತರವಾಗಿ ಹೋರಾಟ ಮಾಡಿದಂಥ ಮಹಾನ್ ನಾಯಕ ಸಾರಾ ಗೋವಿಂದ್ ಅವರು. ಅವ್ರ ಜೊತೆ ನಡೆದಂಥ ಅನೇಕ ಹೋರಾಟಗಳಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ಅವರು ಇವತ್ತು ಹೊನ್ನವಳ್ಳಿಯವರ ಬಗ್ಗೆ ಅಭಿನಂದನಾ ನುಡಿಗಳಾಡ್ತಾರೆ ಅಂದರೆ ಅದು ಎಷ್ಟು ಶ್ರೇಷ್ಠ ಅನ್ನೋದು ಕೂಡ ನಾವು ಮೆಚ್ಕೋಬೇಕು. ವಿಶೇಷವಾಗಿ ಉಡುಪಿ ಕೃಷ್ಣ ಸಾರು ನಮ್ಮ ಹೊನ್ನವಳ್ಳಿ ಕೃಷ್ಣ ಅವರಿಗೆ ಇವತ್ತ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಹೊನ್ನವಳ್ಳಿ ಕೃಷ್ಣ, ನಮ್ಮ ಉಡುಪಿ ಕೃಷ್ಣ ಸಾರು ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆಯ ಗೌರವ ಕಾರ್ಯದರ್ಶಿಯಾಗಿ ಅಲ್ಲೇ 1 ರೂಪಾಯಿನೂ ಸಂಬಳ ತಗೊಳ್ತಾರೆ.
ಸುಮಾರು 26,000 ವಿದ್ಯಾರ್ಥಿಗಳು ಅಲ್ಲಿ ಓದ್ತಾ ಇದ್ದಾರೆ. ಶೇಷಾದ್ರಿಪುರಂ ಶಾಲೆಗೆ ನಮ್ಮ ಮಕ್ಕಳು ಸೇರಿಸ್ಬೇಕು ಅಂದ್ರೆ ಅದೊಂದು ಹೆಮ್ಮೆ, ಅಷ್ಟೊಂದು ನುಗ್ಗಲು. ಅಂಥದ್ರಲ್ಲಿ ಅವರು ಬರೇ ಮೆರಿಟರ್ನೇ ತಗೊಂಡು ಬಹುದೊಡ್ಡ ಹೆಸರು ಮಾಡೋ ಶಿಕ್ಷಣ ಸಂಸ್ಥೆಗಳಿರುವಂಥ ಈ ಸಂದರ್ಭದಲ್ಲಿ ಜಸ್ಟ್ ಪಾಸ್ ಆದರೂ ಸೇರಿಸ್ಕೊಂಡು ಉನ್ನತ ವಿದ್ಯಾಭ್ಯಾಸವನ್ನು ಕೊಟ್ಟು ಅವ್ರನ್ನ ತಿರುಗಡೆ ಮಾಡಿ ಕಳಿಸ್ತಾರಲ್ಲ, ಅದು ಉಡುಪಿ ಕೃಷ್ಣ ಸರ್ ಅವರ ವಿಶೇಷತೆ. ಅನೇಕ ಜನರಿಗೆ ಈಗಾಗಲೇ ಹೇಳಿದ್ರು, ನನ್ನ ಮಗನಿಗೂ ಕೊಟ್ಟರೆ ಅಂತ ಒಬ್ರು ಎದ್ದು ಬಂದು ಹೇಳಿದ್ರು, ಗೋವಿಂದಣ್ಣ ಹೇಳ್ತಾ ಇದ್ದಾಗ. ಅಂತ ಅದೆಷ್ಟು ಜನಕ್ಕೆ ನಾವು ಕೊಡಿಸಿದ್ದೀನೋ, ಕುವೆಂಪು ಪ್ರಕಾಶ್ ಅವ್ರು ಕೊಡಿಸಿದಾರೋ, ನೋಡಿದ್ರೆ ಯಾರಿಗೂ ಇಲ್ಲ ಅನ್ನಲ್ಲ. ಚೆನ್ನಾಗಿ ಓದಬೇಕು ಅನ್ನೋದು ಅಷ್ಟೇ ಅವ್ರಿಗೆ ಹೇಳೋದು. ಅವರು ನೀನು ಅಲ್ಲಿ ಕಡಿಮೆ ತೆಗೆದಿದ್ದೀಯಾ, ಇಲ್ಲ ಹಂಗೆ ಹಾಕ್ಕೊಡ್ದು, ಚೆನ್ನಾಗಿ ಓದ್ಬೇಕಷ್ಟೇ. ಈಗ ಗಾಂಧಿ ಸ್ಮಾರಕ ಟ್ರಸ್ಟ್ನ ಅಧ್ಯಕ್ಷರನ್ನಾಗಿ ನಮ್ಮ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಗಾಂಧಿ ಭವನದಲ್ಲಿ ಗಾಂಧಿ ವಿಚಾರಧಾರೆಗಳು ಇರೋರು, ಅದಕ್ಕೆ ಅಲ್ಲಿ ಗಾಂಧೀಜಿಯ ಒಂದು ಹೆಸರು ಹೇಳಬೇಕು ಅಂದ್ರೆ ಅದಕ್ಕೆ ಅರ್ಹತೆ ಯೋಗ್ಯತೆ ಇರಬೇಕು, ಅಂಥವ್ರು ಮಾತ್ರ ಇರಕ್ಕೆ ಸಾಧ್ಯ. ಅಂಥ ಸ್ಥಳದಲ್ಲಿ ಇವತ್ತ ಉಡುಪಿ ಕೃಷ್ಣ ಸರ್ ಅವರು ಅಧ್ಯಕ್ಷರಾಗಿ ಅದನ್ನು ಎಷ್ಟು ಸುಸಜ್ಜಿತವಾಗಿ ನಡೆಸ್ತಾ ಇದ್ದಾರೆ ಅನ್ನೋದಕ್ಕೆ ಬಹಳ ಹೆಮ್ಮೆ ಪಡಬೇಕು. ಅಲ್ಲಿ ನಾವು ಒಂದೆರಡು ನಮ್ಮ ಕನ್ನಡ ಸಂಘದವರು ಸಭಾಂಗಣಕ್ಕೆ ಉಡುಪಿ ಸರ್ ಅಧ್ಯಕ್ಷರನ್ನ ಹೋಗಿ ಕೇಳ್ಕೊಳ್ಳೋಣ ಅಂತೇಳಿ ಹೋಗಿ ಕೇಳಿದ್ದಾರೆ. ನಾನು ಒಂದು ಸರಿ ಹೋಗಿದ್ದೆ. ಆಗ ಸರ್ 20,000 10,000 ಒಂದು 5,000 ಕಡಿಮೆ ಮಾಡಿ ಅಂತ ಅಂದರೆ ಆಯ್ತಪ್ಪ ಮಾಡ್ತೀನಿ, ಹೋಗಿ ಕಾರ್ಯಕ್ರಮ ಮಾಡಿ ಚೆನ್ನಾಗಿ ಅಂತ ಹೇಳಿ ಕಳಿಸೋರು. ಆದರೆ ವಾಸ್ತವ ಅವ್ರ ಹತ್ರ ಅಷ್ಟು ಕಟ್ಸ್ಕೊಂಡು ಉಳಿದಿದ್ದ 5,000 ಸಾರು ಕೊಡ್ತಿದ್ರಂತೆ. ಅವ್ರು ಎಷ್ಟು ಸಾಧ್ಯನೋ ಅಷ್ಟು ಕಟ್ಟಿ ಉಳಿದಿದ್ದ ಹಣನ ಇವ್ರು ಕೊಡ್ತಿದ್ರು ಅವ್ರಿಗೆ. ಅದೆಲ್ಲೂ ನಾನು ಕೊಡ್ತೀನಿ ಉಳಿದಿದ್ದು ನೀವು ಕಟ್ಟಿ ಅಂತ ಯಾರ ಎದುರುಗಡೆನೂ ಹೇಳ್ತಾ ಇರಲಿಲ್ಲ, ಪ್ರಚಾರ ಬಯಸ್ತಿರ್ಲಿಲ್ಲ. ಆ ಥರ ಮಹಾನ್ ವ್ಯಕ್ತಿ. ಅವ್ರಿಗೆ ನಾಡೋಜ, ಬೆಂಗಳೂರು ವಿಶ್ವವಿದ್ಯಾಲಯದ ಡಾಕ್ಟರೇಟು, ಹೀಗೆ ಎಲ್ಲ ಪುರಸ್ಕಾರಗಳು ಸಂದಿವೆ. ಅಂಥವ್ರು ಈಗಿನ ಕಾಲದಲ್ಲಿ ಸಮಾಜದಲ್ಲಿ ಒಂದು ರೀತಿ ಅಭಿನವ ಗಾಂಧಿ ಥರನೇ ನಮ್ಮ ನಡುವೆ ಇದ್ದಾರೆ. ಇಂಥವ್ರ ಸಂಖ್ಯೆ ಹೆಚ್ಚಾಗಬೇಕಾಗಿದೆ. ಅವರು ಬಂದು ಪ್ರಶಸ್ತಿನ ಪ್ರದಾನ ಮಾಡಿದ್ದು ಬಹಳ ಶ್ರೇಷ್ಠ. ನಮ್ಮ ಲೋಹಿತಾಶ್ವರ್ ಶರತ್ ಲೋಹಿತಾಶ್ವರು ಅವ್ರ ತಂದೆಯವರು, ನಾನು ನಮ್ಮ ಚಂದ್ರಶೇಖರ್ ಪಾಟೀಲ್ರು, ಚಂಪಾ, ನಾವೆಲ್ಲ ಸಾಹಿತ್ಯ ಪರಿಷತ್ತಿನ ಚುನಾವಣೆಯಲ್ಲಿ ತಿಂಗಳಾನುಗಟ್ಟಲೆ ಜೊತೆಲಿ ಪ್ರವಾಸ ಮಾಡಿದ್ರು. ಅವರ ಕುಟುಂಬದ ಜೊತೆ ಕಂಚಿನ ಕಂಠದ ಧ್ವನಿ, ಇಂಗ್ಲಿಷ್ ಪ್ರೊಫೆಸರು, ಸ್ಪಷ್ಟವಾದಂಥ ಕನ್ನಡದ ಉಚ್ಚಾರಣೆ, ಅಂಥ ಮಹಾನ್ ನಟನನ್ನು ನಾವು ಈಗ ಹೊನ್ನವಳ್ಳಿಯವರು ಹೇಗೆ ಒಂದು ಸಣ್ಣ ಪಾತ್ರಗಳಲ್ಲೇ ದೊಡ್ಡ ಹೆಸರು ಮಾಡಿದ್ರು, ಹಾಗೆ ಇವರು ದೊಡ್ಡ ಪಾತ್ರನೂ ಕೂಡ ಇವರು ತಂದೆಯವರು ಮಾಡಿದರು. ಅಷ್ಟೇ ಒಂದು ರಂಗಭೂಮಿ ಇತ್ಯಾದಿ ಸಿನಿಮಾದಲ್ಲೂ ಕೂಡ ದೊಡ್ಡ ಹೆಸರು ಮಾಡಿರುವಂಥವ್ರು. ಅವರ ಪುತ್ರ ಬಂದು ಈ ಕಾರ್ಯಕ್ರಮದಲ್ಲಿ ಹೊನ್ನವಳ್ಳಿಯವರ ಪ್ರಶಸ್ತಿ ಸ್ವೀಕಾರ ಸಮಾರಂಭದಲ್ಲಿ ಪಾಲ್ಗೊಂಡು ಬಹಳ ಒಳ್ಳೆ ಮೌಲಿಕವಾದ ನುಡಿಗಳನ್ನು ಆಡಿದರು. ಅದು ಬಹಳ ಹೆಮ್ಮೆಯ ವಿಚಾರ. ನಮ್ಮ ಡಿಂಗ್ರಿ ನಾಗರಾಜ್ ಸರ್ ಕೂಡ ಒಬ್ಬ ಶ್ರೇಷ್ಠ ಪ್ರತಿಭಾವಂತ ಕಲಾವಿದರು. ಅವರು ಇವತ್ತು ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ಕಿಕ್ಕೇರಿ ಕೃಷ್ಣಮೂರ್ತಿ ಅವರು ಅಂತಾರಾಷ್ಟ್ರೀಯ ಮಟ್ಟದ ಬಹುದೊಡ್ಡ ಗಾಯಕರು. ನಾವು ಜೂನಿಯರ್ ಅಶ್ವತ್ಥ ಅಂತಲೇ ಅವರಿಗೆ ನಮ್ಮ ಕಿಕ್ಕೇರಿಯವರಿಗೆ ಕರೆಯೋದು. ಅಂಥ ಒಂದು ಕಂಠ, ಅವರ ಆ ಪರಂಪರೆಯಿಂದ ಬಂದಂಥವ್ರು. ಅಂಥವ್ರು ಈ ಸಮಾರಂಭದಲ್ಲಿ ಭಾಗವಹಿಸಿರೋದು ಈ ಸಭೆಗೆ ಶೋಭೆಯನ್ನು ತಂದಿದೆ. ನಮ್ಮ ಅಭಿನಯ ಮೇಡಮ್ ಇಲ್ಲ ಅಂದರೆ ಕುವೆಂಪು ಕಲಾನಿಕೇತನ ಕಾರ್ಯಕ್ರಮನೇ ಇರಲ್ಲ. ಅವ್ರ ತಾಯಿ ಜಯಮ್ಮನವರಲ್ಲಿದ್ದಾರೆ, ಮಾತೃಶ್ರೀ ಅವರು, ನನಗೂ ತಾಯಿ ಸಮಾನ. ಅಂಥ ಒಬ್ಬ ಅಭಿನೇತ್ರಿ, ಬಹುದೊಡ್ಡ ಕಲಾವಿದೆ. ಅಂಥವರು ಈ ಸಭೆಯಲ್ಲಿ ಇರೋದು ಅತ್ಯಂತ ಶೋಭೆಯನ್ನು ತಂದಿದೆ. ಜೊತೆಗೆ ನಮ್ಮ ಸಿಂಗಾಪುರ ಶ್ರೀನಿವಾಸು ಬಹಳ ಕನ್ನಡದ ಬಗ್ಗೆ ಬಹುದೊಡ್ಡ ಕೆಲಸವನ್ನು ಮಾಡ್ಕೊಂಬರ್ತಾ ಇದ್ದಾರೆ. ನಮ್ಮ ಸುರೇಶ್ ಅವರು ಕೆಂಗಲ್ ಹನುಮಂತಯ್ಯನವರ ವಿಚಾರಧಾರೆಗಳನ್ನ ಇಟ್ಕೊಂಡು ಕೆಂಗಲ್ ಹನುಮಂತಯ್ಯ ವೇದಿಕೆಯ ಮೂಲಕ ಬಹಳಷ್ಟು ಕಾರ್ಯಕ್ರಮವನ್ನು ಮಾಡ್ತಾಯಿದ್ರು. ಈಗ ವಯಸ್ಸಾದ್ಮೇಲೆ ಅವ್ರಿಗೂ ಕಾರ್ಯಚಟುವಟಿಕೆ ನಡೆಸೋದು ಕಷ್ಟ. ಕೆಂಗಲ್ ಹನುಮಂತಯ್ಯನವರು ಅಂದರೆ ಕರ್ನಾಟಕದ ಏಕೀಕರಣಕ್ಕಾಗಿ ತನ್ನ ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಂಡಂಥ ಮುಖ್ಯಮಂತ್ರಿ ಯಾರಾದರೂ ಈ ದೇಶದಲ್ಲಿದ್ದರೆ ಅದು ನಮ್ಮ ಕೆಂಗಲ್ ಹನುಮಂತಯ್ಯನವರು. ಭಾಷಾವಾರು ಪ್ರಾಂತ್ಯ ರಚನೆ ಆಗಲೇಬೇಕು ಅಂತ ಹೇಳಿ ಕುವೆಂಪು ಮತ್ತು ಕೆಂಗಲ್ ಹನುಮಂತಯ್ಯನವರು ಗಟ್ಟಿಯಾಗಿ ನಿಲ್ಲದೇ ಹೋಗಿದ್ರೆ ಕರ್ನಾಟಕದ ಭೂಪಟ ಈ ರೀತಿ ಇರ್ತಿರಲಿಲ್ಲ. ಉತ್ತರ ಕರ್ನಾಟಕನೇ ಬೇರೆ ಇರೋದು, ಹಳೆ ಮೈಸೂರೇ ಬೇರೆ ಇರೋದು. ಅಖಂಡ ಕರ್ನಾಟಕ ಆಗಬೇಕು ಅಂತ ಹೇಳಿ ಹೋರಾಟ ಮಾಡಿ, ನೀನು ಹಳೆ ಮೈಸೂರಿನಗೆ ಹೊಸ
ಮೈಸೂರು ಪ್ರಾಂತ್ಯನ ಕರ್ನಾಟಕ ಸೇರಿಸ್ತೈತಿ ಅಂದ್ರೆ ನಿನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸ್ತೀನಿ ಅಂದ್ರೆ ನೀನು ಇಳಿಸೋವೆ ನಾನು ಮಾಡದೆ ಅಂತ ಹೇಳಿ ವಿಧಾನಸಭೆಯಲ್ಲಿ ನಿರ್ಣಯ ಮಾಡಿ ವಿಶಾಲ ಕರ್ನಾಟಕದ ರಚನೆಗೆ ನಾಂದಿ ಆಡಿದಂಥರು ಮಹಾನುಭಾವ ರಾಷ್ಟ್ರಕ್ಕೆ ಕೆಂಗಲ್ ಹನುಮಂತಯ್ಯನವರು. ಅಂಥವರ ಹೆಸರಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮ್ಮ ಸರ್ ಬೆಳಗಾವಿನಿಂದ ಬಂದಿದ್ದಾರೆ ಅಂಥವರು. ಈಗ ನಮ್ಮ ನಿರೂಪಣೆ ಮಾಡಿದಂಥ ವೆಂಕಟರಾಜ್ ಅವರು ಬಹಳ ಒಳ್ಳೆ ಶ್ರೇಷ್ಠ ನಿರೂಪಕರು. ಸ್ಪಷ್ಟವಾದ ಭಾಷೆ, ಉಚ್ಚಾರಣೆ ಮತ್ತು ಸಂದರ್ಭೋಚಿತವಾಗಿ ಮಾತುಗಳನ್ನು ಆಡಿದ್ದಾರೆ. ಆಮೇಲೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸೇವಾರತ್ನ ಪ್ರಶಸ್ತಿಯನ್ನ ಕುವೆಂಪು ಪ್ರಕಾಶ್ ಅವರು ಪ್ರದಾನ ಮಾಡ್ತಾ ಇದ್ದಾರೆ. ಎಂತೆಂಥ ಮಹಾನುಭಾವರು ಈ ಪಟ್ಟಿಯಲ್ಲಿ ಇದ್ದಾರೆ, ಅವರೆಲ್ಲ ಇಲ್ಲಿ ಆಸೀನರಾಗಿದ್ದೀರ. ಇದು ಶ್ರೇಷ್ಠ ವ್ಯಕ್ತಿಗೆ ಮಾಡಿದಾಗ ಆ ಹಿನ್ನೆಲೆಯಲ್ಲೇ ಬಂದಂಥ ಶ್ರೇಷ್ಠರನ್ನ ಸತ್ಕರಿಸೋದು ಕೂಡ ಆ ಪ್ರಶಸ್ತಿಗೆ ಹೆಚ್ಚು ಮೌಲ್ಯವನ್ನ ತಂದು ಕೊಡ್ತದೆ. ಅಂತ ಕೆಲಸವನ್ನ ಕುವೆಂಪು ಪ್ರಕಾಶ್ ಅವರು ಮಾಡಿದ್ದಾರೆ. ಇದು ಪಟ್ಟಿ ನೋಡಿದೆ, ಬಹಳಷ್ಟು ತಮ್ಮ ಕ್ಷೇತ್ರದಲ್ಲಿ ಬಹುದೊಡ್ಡ ಸಾಧನೆಯನ್ನ ಮಾಡಿರ್ತಕ್ಕಂಥ ಮಹಾನುಭಾವರಿಗೆ ಇಲ್ಲಿ ಸತ್ಕಾರ ಆಗ್ತಾ ಇದೆ. ಅವರಿಗೆ ನಾನು ಈ ವೇದಿಕೆಯ ಮೂಲಕ ಮುಂಚಿತವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಾರಂಭದಲ್ಲಿ ವಿವಿಧ ಕ್ಷೇತ್ರದ ಕಲೆ, ಸಾಹಿತ್ಯ, ಸಂಗೀತ, ಶಿಕ್ಷಣ, ಕ್ರೀಡೆ ಎಲ್ಲ ರಂಗದ ಮಹನೀಯರು ಇಲ್ಲಿ ಕುಳಿತಿದ್ದೀರಾ. ಇಷ್ಟೊಂದು ದೀರ್ಘಕಾಲ ಈ ಸಭೆ ನಡೆದರೂ ಕೂಡ ಅತ್ಯಂತ ಪ್ರೀತಿಯಿಂದ ವರನಟ ಡಾಕ್ಟರ್ ರಾಜ್ಕುಮಾರ್ನಲ್ಲಿ ಇಟ್ಟಿರ್ತಕ್ಕಂಥ ಅಭಿಮಾನದಿಂದ, ಪ್ರೀತಿಯಿಂದ ಎಲ್ಲರೂ ಬಹಳ ಎಲ್ಲರ ಮಾತುಗಳನ್ನು ಕೇಳಿ ಈ ಸಮಾರಂಭವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದೀರಾ. ನಿಮಗೂ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿ, ಕುವೆಂಪು ಪ್ರಕಾಶ್ ಅವರ ಮಡದಿ ಅಲ್ಲಿದ್ದಾರೆ, ಸುಜಾತ ಪ್ರಕಾಶ್ ಅವರು ನಾವೆಲ್ಲ ಅಕ್ಕ ಅಂತೀವಿ, ಅವರು ಅಣ್ಣ ಅಂತಾರೆ. ನಾನೇ ದೊಡ್ಡವನು, ನನಗೆ 62 ವರ್ಷ. ಆದ್ರೂ ಆ ಒಂದು ಗೌರವ ಒಬ್ಬರನ್ನ ಮಾತಾಡಿಸ್ಬೇಕು ಅಂದರೆ. ಹಾಗೆ ಎಲ್ಲರ ಪರಿಶ್ರಮದಿಂದ ಇವತ್ತು ನಮ್ಮ ದೇವರಾಜ್ ಅಂತ ಇದ್ದಾರೆ, ನಮ್ಮಲ್ಲಿ ಆಫೀಸರ್ ಆಗಿದ್ರು, ಡೀಸೆಲ್ ಮೆಕ್ಯಾನಿಕಲ್ ಇಂಜಿನಿಯರ್. ಅವರು ಹಾಸನದಿಂದ ಬಂದಾರೆ ಈ ಕಾರ್ಯಕ್ರಮ ನೋಡಿ. ನಾನು ಹೊನ್ನವಳ್ಳಿ ಕೃಷ್ಣ ಅವ್ರ ಹತ್ರ ಒಂದು ಫೋಟೋ ಹೊಡೆಸ್ಕೊಡ್ಬೇಕು ಅಂತ ಹೇಳ್ಬಿಟ್ರು. ಈಗ ನಾನು ಮುಗಿದ ಮೇಲೆ ಅವ್ರ ಕೈಯಲ್ಲಿ ಒಂದು ಫೋಟೋ ಹೊಡೆಸ್ಲೇಬೇಕು, ಅವ್ರಿಗೆ ಹಾಸನಕ್ಕೆ ಹೋಗ್ಬೇಕು, ಹಾಸನದಲ್ಲಿ ಮನೆ. ಹೀಗೆ ಈ ರೀತಿ ಎಷ್ಟೊಂದು ಜನ ಬೇರೆ ಬೇರೆ ಜಿಲ್ಲೆ ಊರುಗಳಿಂದ ಬಂದು ತಾಯಂದಿರು, ಸಹೋದರಿಯರು ಎಲ್ಲ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣಗೊಳಿಸಿದ್ದೀರಾ. ನಮ್ಮ ಹೊನ್ನವಳ್ಳಿ ಕೃಷ್ಣ ಸರ್ ದೀರ್ಘಾಯುಷಿಗಳಾಗಲಿ. ನಾವು ಈಗ ಶತಾಯುಷಿ ಅನ್ನಂಗಿಲ್ಲ. ಇವತ್ತಿನ ಮೆಡಿಕಲ್ಲು ತಂತ್ರಜ್ಞಾನ ಮನುಷ್ಯನ ಎಷ್ಟು ವರ್ಷ ಬೇಕಾದರೂ ಬದುಕಿಸ್ಬೋದು, ಅಷ್ಟೊಂದು ಶಕ್ತಿ ಇದೆ. ನಮ್ಮ ಸಿದ್ಧಗಂಗೆ ಸ್ವಾಮೀಜಿಯವರು ಪೂಜ್ಯರು 111 ವರ್ಷ ಬದುಕಿ ನಮ್ಮ ಎದುರುಗಡೆ ಎಷ್ಟು ವರ್ಷ ಬದುಕ್ಬೋದು ನೋಡ್ರಯ್ಯ, ನೀವು ನನ್ನ ಅನುಸರಿಸಿ ಅಂತ ಒಂದು ಮಾರ್ಗದರ್ಶನ ಹಾಕಿ ಹೋಗಿದ್ದಾರೆ. ಹಾಗಾಗಿ ದೀರ್ಘಾಯುಷಿಗಳಾಗಲಿ. ಅವರ ಕುಟುಂಬಕ್ಕೆ ತಾಯಿ ಭುವನೇಶ್ವರಿ ಸಕಲ ಸಂಪನ್ನಗಳನ್ನು ಉಂಟು ಮಾಡಲಿ, ಅವರಿಗೆ ಇನ್ನೂ ಹೆಚ್ಚಿನ ಪ್ರಶಸ್ತಿ ಪುರಸ್ಕಾರಗಳು ದೊರಕಲಿ ಅಂತ ಹೇಳಿ ತಾಯಿ ಭುವನೇಶ್ವರಿಯಲ್ಲಿ ಪ್ರಾರ್ಥಿಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಕರ್ನಾಟಕ. ನಾನು ಒಂದೇ ಮಾತಾಡಬೇಕು ಮಧ್ಯದಲ್ಲಿ. ನಾನು ಚಿನ್ನೇಗೌಡರಿಗೆ ಹೇಳಬೇಕು, ಯಾಕೆಂದರೆ ನಮ್ಮ ಸರತ್ತವ್ರು ಹೇಳಿದ್ರು ರಾಜ್ಕುಮಾರ್ ಬಗ್ಗೆ. ನಾನು ಅವ್ರು ನೋಡಿ ಅವ್ರು ನನ್ನ ಮುಟ್ಟಿ ನನಗೆ ಜೀವನ ಭಾವನೆ ಆಯಿತು ಅಂತ. ನಾನು ಅವ್ರ ಸಿನಿಮಾದಲ್ಲೇ ಒಂದು ಆ್ಯಕ್ಟ್ ಮಾಡಿದ್ದೀನಿ 2 ನಕ್ಷತ್ರದಲ್ಲಿ ಹೌದು ಎಂದರೆ ಹೌದು ಹಾಡಿನಲ್ಲಿ ನನಗೂ ವೇಷ ಹಾಕಿದ್ರು ಪ್ಯಾಲೇಸಲ್ಲಿ. ಅವ್ರ ಸಿನಿಮಾದಲ್ಲೇ ನಟನೆ ಮಾಡಿದ್ದೀನಿ. ಪ್ರತಿಯೊಂದು ಆಲ್ಮೋಸ್ಟ್ ಎಲ್ಲ ಶೂಟಿಂಗು ನಾನು ಹೋಗ್ತಾ ಇದ್ದೆ. ಆವಾಗ ನಾನು ರಾಜ್ಕುಮಾರ್ನ ತುಂಬ ಅತಿ ಹೆಚ್ಚು ಮೆಚ್ಚಿನ ಗುರುಗಳು ನನಗೆ. ಆ ಒಂದು ಇದರಲ್ಲಿ ನಾನು ಹಿಂಗೆ ಮಾಡಿದೆ. ಅದಲ್ಲದೆ ಇವತ್ತು ನನ್ನ ಮಗ ಫಾರಿನ್ಲಿದ್ದಾನೆ, ಕೆನಡಾದಲ್ಲಿದ್ದಾನೆ. ಅದಕ್ಕೆ ಕಾರಣಕರ್ತರು ನಮ್ಮ ಉಡುಪಿ ಕೃಷ್ಣ ಅವರು. ಕಾರಣ ಏನಂತಂದರೆ, ನಾವು ಅವರು ಕಾಲೇಜಿಗೆ ಕರ್ಕೊಂಡೋದಾಗ ಅವ್ರಿಗೆ ವಹಿಸ್ಬಿಟ್ಟಿದ್ದ ನನ್ನ ಮಗನ 3 ವರ್ಷ 4 ವರ್ಷ. ಅವರು ಅವ್ನಿಗೆ ಕರೆದು ತಿದ್ದಿ ಬುದ್ಧಿ ಹೇಳಿ ಕನ್ಸ್ಟ್ರಕ್ಷನ್ ಮಾಡಿ ಓದಿಸಿ, ಆಮೇಲೆ ಅವರೇ ಹೇಳಿದ್ರು ನಿಮ್ಮ ಮಗನ ಇಲ್ಲಿ ಬೇಡ ಫಾರಿನ್ ಕಳಿಸ್ಬಿಡು ಅಂತ. ಅವರೇ ಹೇಳಿ ಇವತ್ತು ನನ್ನ ಮಗ ಫಾರಿನಲ್ಲಿ ಕೆನಡಾದಲ್ಲಿ ಓದ್ತಾ ಇದ್ದಾನೆ. ಅದಕ್ಕೆ ಆಶೀರ್ವಾದ ಮಾಡಿದವರು ನಮ್ಮ ಉಡುಪಿ ಕೃಷ್ಣ ಅವರು, ನಾಡೋಜ ಉಡುಪಿ ಕೃಷ್ಣ ಅವರು. ಆಮೇಲೆ ಇನ್ನೂ ಒಂದು ಹೇಳಲೇಬೇಕು, ನನಗೆ ಅಭಿನಯ ಹೇಗೆ ಜಯಮ್ಮ ಅಮ್ಮನೋ ನನಗೂ ಅಮ್ಮನೇ. ಯಾಕೆಂದರೆ ನಾನು ಅಭಿನಯ ಒಟ್ಟಿಗೆ ಒಂದು ಕ್ಲಾಸ್ಗೆ ಹೋಗ್ತಾ ಇದ್ದೋ 82ರಿಂದ 86, 81, 82, 83, 86 ಪಾಯಿಂಟಲ್ಲಿ. ಅವಾಗ ನಾನು ಅವ್ರ ಕೈಲಿ ತುತ್ತು ತಿಂದಿದ್ದೀನಿ. ಅವ್ರಿಗೆ ಅದೇ ಥರ ನನ್ನ ಮಗನ ಥರ ನೋಡ್ಕೊಂಡಿದ್ದಾರೆ. ಯಾಕೆಂದರೆ ವಾಚ ಚೆನ್ನಾಗಿ ಹೇಳಿದ್ರು, ಅಭಿನಯರು ಯಾಕೆ ಬರ್ತಾರೆ ಇವ್ರು ಸಮಾರಂಭಕ್ಕೆ ಯಾವಾಗಲೂ ಜೊತೆಲಿ ಇರ್ತಾರೆ ಅಂದರೆ ನನಗೂ ಅವ್ರ ಅಮ್ಮನೇ. ಆ ಥರ ನಾವು ಒಡನಾಡಿಗಿದ್ದೀವಿ ಮೊದಲಿಂದನೂ. ಅದರಿಂದ ಹೇಳಿ ನೀವು ಮಾಡ್ತೀವಿ. ಈ ಜಯ ಕರ್ನಾಟಕ. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದಂತಹ ವಾಚಾ ಚೆನ್ನೇಗೌಡರು, ಮಾಜಿ ಗೌರವ ಕಾರ್ಯದರ್ಶಿಗಳು, ಕನ್ನಡ ಸಾಹಿತ್ಯ ಪರಿಷತ್ ಅವರು ಎಲ್ಲ ರೀತಿಯಲ್ಲೂ ಕೂಡ ಒಂದು ದಡವನ್ನು ಮುಟ್ಟಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು
ಈಗ ಸಮರ್ಪಣೆ ಮಾಡ್ತಾ, ಮೊದಲಿಗೆ ಚಿನ್ನೇಗೌಡ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆಯನ್ನು ನೆರವೇರಿಸಿದವರಿಗೆ ಒಂದು ಪುಟ್ಟ ಗೌರವ ಸಮರ್ಪಣೆಯನ್ನು ನಮ್ಮ ಸಂಸ್ಥೆ ಮುಖೇನ ಈಗ ನಾವು ಸಮರ್ಪಣೆ ಮಾಡ್ತಾ ಇದ್ದೇವೆ. ಕುವೆಂಪು ಅವರ ನೆನಪಿನ ಕಾಣಿಕೆಯನ್ನು ಕೊಡಮಾಡುವ ಮೂಲಕ ಗೌರವ ಸಮರ್ಪಣೆಯನ್ನು ಎಸ್ ಎ ಚಿನ್ನೇಗೌಡ ಅವರಿಗೆ ಮಾಡಲಾಗ್ತಾ ಇದೆ. ಮುಂದಿನ ಒಂದು ಗೌರವ ಸಮರ್ಪಣೆ ನಾಡೋಜ ಡಾಕ್ಟರ್ ಉಡೇಪಿ ಕೃಷ್ಣ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಮುಂದಿನ ಗೌರವ ಸಮರ್ಪಣೆ ನಾಡೋಜ ಡಾಕ್ಟರ್ ಉಡೇಪಿ ಕೃಷ್ಣ ಅವರಿಗೆ ಪುಷ್ಪಮಾಲೆ ಮತ್ತು ನೆನಪಿನ ಕಾಣಿಕೆಯನ್ನು ಕೊಡಮಾಡುವ ಮೂಲಕ ಗೌರವ ಸಮರ್ಪಣೆಯನ್ನು ಮಾಡಲಾಗ್ತಾ ಇದೆ. ಹಾಗೆಯೇ ಶರತ್ ಲೋಹಿತಾಶ್ವ ಅವರು ಇವತ್ತು ಕಾರ್ಯಕ್ರಮಕ್ಕೆ ಬಂದು ಶುಭ ಹಾರೈಕೆಗಳ ನುಡಿಗಳನ್ನು ಸಲ್ಲಿಸಿ ಹೊನ್ಮಳ್ಳಿ ಕೃಷ್ಣ ಅವರನ್ನು ಅಭಿನಂದಿಸಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಸಂಸ್ಥೆಯ ಮುಖೇನ ನೆನಪಿನ ಕಾಣಿಕೆ ಮತ್ತು ಪುಷ್ಪಮಾಲೆಯನ್ನು ಕುವೆಂಪು ಪ್ರಕಾಶ್ ಅವರು ಸಮರ್ಪಣೆ ಮಾಡೋದ್ರ ಮೂಲಕ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಮತ್ತು ಈ ದಿನ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದಂತಹ ಶ್ರೀ ಶ್ರೀನಿವಾಸ್ ಅವರು ಸಿಂಗಾಪುರಿನ ಕನ್ನಡ ಸಂಘದ ಮಾಜಿ ಅಧ್ಯಕ್ಷರು, ಈಗಲೂ ಕೂಡ ಚಟುವಟಿಕೆಯಿಂದ ತೊಡ್ಕೊಂಡಿದ್ದಾರೆ. ಈ ದಿನ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ತಮಗೆ ಕುವೆಂಪು ಕಲಾನಿಕೇತನದ ವತಿಯಿಂದ ನೆನಪಿನ ಕಾಣಿಕೆ ಮತ್ತು ಪುಷ್ಪಮಾಲೆಯನ್ನು ಸಮರ್ಪಣೆ ಮಾಡಿ ಎಲ್ಲ ಪದಾಧಿಕಾರಿಗಳ ಪರವಾಗಿ ಹೃತ್ಪೂರ್ವಕವಾದಂಥ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಅಧ್ಯಕ್ಷತೆಯನ್ನು ವಹಿಸಿದಂತಹ ವಾಚಾ ಚೆನ್ನೇಗೌಡರು ಅವರು ಎಂದಿನಂತೆ ನಮ್ಮ ಈ ಕುವೆಂಪು ಕಲಾನಿಕೇತನದ ಕಾರ್ಯಕ್ರಮದಲ್ಲಿ ಬಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸಿ ಒಂದು ತಾರ್ಕಿಕವಾದಂಥ ಗುರಿಯನ್ನು ಮುಟ್ಟಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈಗ ಡಾಕ್ಟರ್ ರಾಜ್ಕುಮಾರ್ ಸೇವಾರತ್ನ ಪ್ರಶಸ್ತಿ 24 ಜನ ಇದ್ದಾರೆ ಇಲ್ಲಿ ಪಟ್ಟಿಯಲ್ಲಿ, ಜಾಸ್ತಿ ಇಲ್ಲ. ಮೊದಲ ಕಂತು 4 ಜನಕ್ಕೆ ನಾವು ಈಗ ಕೊಡ್ತಾ ಇದ್ದೀವಿ. ಮೊದಲನೇದು ಡಿಂಗ್ರಿ ನಾಗರಾಜ್ ಅವರು ಹಿರಿಯ ಕಲಾವಿದರು ಮತ್ತು ಸುಗಮ ಸಂಗೀತ ಕ್ಷೇತ್ರದಿಂದ ಡಾಕ್ಟರ್ ಕಿಕ್ಕೇರಿ ಕೃಷ್ಣಮೂರ್ತಿ ಅಧ್ಯಕ್ಷರು, ಆದರ್ಶ ಸುಗಮ ಸಂಗೀತ ಅಕಾಡೆಮಿ ಮತ್ತು ಶ್ರೀಮತಿ ಅಭಿನಯ ಹಿರಿಯ ಚಲನಚಿತ್ರ ಕಲಾವಿದರು, ಗಂಗಪ್ಪ ಮಾ ಮಲಾರಿ ಉಪಾಧ್ಯಕ್ಷರು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕೋಆಪರೇಟಿವ್ ಸೊಸೈಟಿ. ಈ 4 ಜನರಿಗೆ ಇವಾಗ ಡಾಕ್ಟರ್ ರಾಜ್ಕುಮಾರ್ ಸೇವಾರತ್ನ ಪ್ರಶಸ್ತಿಯನ್ನ ನೀಡಿ ಗೌರವ ಸಮರ್ಪಣೆ ಮಾಡ್ತಾ ಇದ್ದೇವೆ. ಮುಂದಿನ ಹೆಸರುಗಳನ್ನು ಓದ್ತಾ ಹೋಗ್ತೀನಿ, ಅವರು ಸಿದ್ಧವಾಗಿರಬೇಕು. 4 ಜನಕ್ಕೆ ನಾವು ಕರಿತೀವಿ. ಮೊದಲಿಗೆ ಈಗ ಡಿಂಗ್ರಿ ನಾಗರಾಜ್, ಕಿಕ್ಕೇರಿ ಕೃಷ್ಣಮೂರ್ತಿ, ಶ್ರೀಮತಿ ಅಭಿನಯ, ಗಂಗಪ್ಪ ಮಾ ಮಲಾರಿ ಅವರಿಗೆ ಗೌರವ ಸಮರ್ಪಣೆಯನ್ನು ಅತಿಥಿ ಗಣ್ಯರು ನೆರವೇರಿಸ್ತಾ ಇದ್ದಾರೆ. ಮುಂದಿನ ಸನ್ಮಾನಿತರು ಶ್ರೀ ರಾಮಯ್ಯ, ಶಿವಲಿಂಗಯ್ಯ, ರುದ್ರೇಶ್ ಮತ್ತು ಹರಿಣಾಕ್ಷಿ. ಇವರಿಷ್ಟು ಜನ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಸಮಯದ ಅಭಾವ ಇರೋದ್ರಿಂದ ಇವಾಗಲೇ ಪ್ರಕಟಿಸ್ತಾ ಇದ್ದೀನಿ ನಾನು. ಶ್ರೀ ರಾಮಯ್ಯ, ಶಿವಲಿಂಗಯ್ಯ, ರುದ್ರೇಶ್, ಶ್ರೀಮತಿ ಹರಿಣಾಕ್ಷಿ, ಇಷ್ಟು ಜನ ವೇದಿಕೆ ಮುಂಭಾಗಕ್ಕೆ ಬಂದ್ರೆ ಅವಾಗ ನಮಗೂ ಒಂದು ನೀವು ಸೂಚನೆಯನ್ನು ಕೊಟ್ಟಾಗ ಆಗುತ್ತೆ, ನಾವು ಬಂದಿದ್ದೀವಿ. ಧನ್ಯವಾದಗಳು ಮತ್ತು ಅಭಿನಂದನೆ ಡಾಕ್ಟರ್ ರಾಜ್ಕುಮಾರ್ ಸೇವಾರತ್ನ ಪ್ರಶಸ್ತಿಯನ್ನು ಪಡೆದವರಿಗೆ. ಮುಂದಿನ ಪ್ರಶಸ್ತಿ ಪುರಸ್ಕೃತರನ್ನ ವಿನಂತಿ ಮಾಡ್ತಾ ಇದ್ದೇನೆ. ಶ್ರೀ ರಾಮಯ್ಯ, ಶಿವಲಿಂಗಯ್ಯ, ರುದ್ರೇಶ್, ಹರಿಣಾಕ್ಷಿ ಈ 4 ಜನ ಬಂದು ಆಸೀನರಾಗಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ಕ್ರಮಬದ್ಧವಾಗಿ ನಾನು ಕೂಗ್ತಾ ಹೋಗ್ತೇನೆ, ದಯಮಾಡಿ ಸಹಕರಿಸಿ ಪ್ಲೀಸ್. ರಾಮಯ್ಯ, ಶಿವಲಿಂಗಯ್ಯ ಮತ್ತು ರುದ್ರೇಶ್, ಶ್ರೀಮತಿ ಹರಿಣಾಕ್ಷಿ ಆಸೀನರಾಗಬೇಕು ದಯಮಾಡಿ ವೇದಿಕೆ ಮೇಲೆ. ಶ್ರೀ ರಾಮಯ್ಯ ಅವರು ಮಾಜಿ ಕೋಶಾಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್, ಶ್ರೀ ಶಿವಲಿಂಗಯ್ಯ ಉಪಸಂಪಾದಕರು ಸಂಜಯವಾಣಿ ದಿನಪತ್ರಿಕೆ, ರುದ್ರೇಶ್ ರಂಗಭೂಮಿ ನಟರು ಹಾಗೂ ಸಮಾಜ ಸೇವಕರು, ಹರಿಣಾಕ್ಷಿ ಅಧ್ಯಕ್ಷರು ಜಿಲ್ಲಾ ಕಲಾವಿದರ ಸಂಘ ಚಿಕ್ಕಮಗಳೂರು. ಒಬ್ಬರನ್ನ ವಿಜಯನ್
ಗಾಯಕರು ಹಾಗೂ ಸಮಾಜ ಸೇವಕರಾದಂಥ ವಿಜಯನ್ ಬಂದ್ಬಿಡಿ ಸರ್. ವಿಜಯನ್ ಇದ್ದೀರಾ? ವಿಜಯನ್ ಬಂದ್ಬಿಡಿ ಸರ್. ವಿಜಯ್ ಬನ್ನಿ ಸರ್, ದಯವಿಟ್ಟು ಬೇಗ ಬನ್ನಿ. ಆಸೀನರಾಗಿ ದಯವಿಟ್ಟು ವಿಜಯ್ ಅವರು, ಗಾಯಕರು ಮತ್ತು ಸಮಾಜ ಸೇವಕರು ಬನ್ನಿ. ಮುಂದಿನ ಸನ್ಮಾನಿತರ ಹೆಸರನ್ನ ಕೂಗ್ತೇನೆ ಈಗ. ಅವರು ಸಿದ್ಧವಾಗಿರ್ಬೇಕು. NG ಕ್ರಮ ವಿಜಯನ್ ಅವ್ರಿಗೆ ಹೇಳಿದ್ವಲ್ಲ ಸರ್, ಬಂದಿದ ಇದು ಹೋಗಿಯಪ್ಪ, ಮತ್ತೆ ಕುಳಿತುಕೊಳ್ಳಿ, ಅಲ್ಲಿ ಜಾಗ ಖಾಲಿ ಇದೆಯಲ್ಲ, ಹೋಗಿ ಅಲ್ಲಿ ಕುತ್ಕೊಳ್ಳಿ ಬಿಡಿ ಸರ್. ಮುಂದಿನ ಸನ್ಮಾನಿತರು NG ತಿಮ್ಮೇಗೌಡ, ಪಂಚಮುಖಿ ರಾಜಣ್ಣ BC, ಶ್ರೀ ಲೋಕೇಶ್ವರ್ ರಂಗಸ್ವಾಮಿ. ಇಷ್ಟು ಜನ ಸಿದ್ಧವಾಗಿರ್ಬೇಕು. ಸಮಯದ ಅಭಾವ ಇದೆ, ದಯಮಾಡಿ ಬೇಗ ಬನ್ನಿ. NG ತಿಮ್ಮೇಗೌಡ, ಪಂಚಮುಖಿ ರಾಜಣ್ಣ, ಶ್ರೀ ಲೋಕೇಶ್ವರ್ ರಂಗಸ್ವಾಮಿ. ಇನ್ನೊಬ್ರು ಬರ್ಬೇಕಂದ್ರೆ ರೂಪಕುಮಾರ್ ಬಂದ್ಬಿಡಿ ಸರ್. ರೂಪಕುಮಾರ್. ಮುಂದಿನ ಡಾಕ್ಟರ್ ರಾಜ್ಕುಮಾರ್ ಸೇವಾರತ್ನ ಪ್ರಶಸ್ತಿಗೆ ಸಿದ್ಧವಾಗಿರಬೇಕು. PH ಸುರೇಶ್, ಜನಾರ್ದನ್ S, ಡಾಕ್ಟರ್ KG ಗೋಪಾಲಕೃಷ್ಣ, ಮುರಳೀಕೃಷ್ಣ K. ಇಷ್ಟು ಜನ ಸಿದ್ಧವಾಗಿರಬೇಕು. PH ಸುರೇಶ್, ಜನಾರ್ದನ್ S, ಡಾಕ್ಟರ್ KG ಗೋಪಾಲಕೃಷ್ಣ, ಮುರಳೀಕೃಷ್ಣ. ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಮುಂದಿನ ಸನ್ಮಾನಿತರು BH ಸುರೇಶ್, ಜನಾರ್ದನ್ S, ಡಾಕ್ಟರ್ KG ಗೋಪಾಲಕೃಷ್ಣ, ಶ್ರೀ ಮುರಳೀಕೃಷ್ಣ K.